ಈ ಪಶು ಆಸ್ಪತ್ರೆ ಪಶು ಚಿಕಿತ್ಸಾಲಯದೊಳಗ ಡಾಕ್ಟರ್ಸ್ ಕೊರತೆ ಬಹಳ ಅದ, ನೇಮಕಾತಿ ಮಾಡಂತ ತಿಳ್ಕೊಂಡು ಪ್ರಶ್ನೆ ಕೇಳ್ತಾ ಬಂದೇನಿ. ಕಳೆದ 3 ವರ್ಷದಿಂದ ಅದೇ ಟೇಪ್ ಏನಿ ಕೊಟ್ಟಿದ್ದೀರಿ ತೆಗೆದು ನೋಡಿ ಸರ್. ಹಿಂದಲ್ದು ಅದೇ ಉತ್ತರ. 400 KPSC ಕೊಟ್ಟಿವಿ, ಅದು ಪ್ರಕ್ರಿಯೆಗಳು ಚಾಲನೆಯಲ್ಲದ ಅಷ್ಟೇ. ಆಮೇಲೆ 400 ಕಾಂಟ್ರಾಕ್ಟ್ ಮಾಡ್ಕೊಂಡಿವಿ, ಇದೇ ಉತ್ತರ. ನಮ್ಮ ಒತ್ತಾಯ ಏನದ, ಸದನ ಮೂಲಕ ಒತ್ತಾಯ ಏನಪ್ಪ ಅಂದ್ರ, ಈಗ ವೇಕೆನ್ಸಿ ನೋಡಿ, ವೇಕೆನ್ಸಿ ಪಶು ವೈದ್ಯರದು 3721 ಮಂಜೂರಾದ ಹುದ್ದೆಯೊಳಗ 1743 ಖಾಲಿ ಅದಾವ. ಅದ್ರಾಗ ನೀವು 400 ಕಾಂಟ್ರಾಕ್ಟ್ ಮ್ಯಾಗ ಅಂತೀರಿ. ಕಾಂಟ್ರಾಕ್ಟ್ ಬಿಟ್ಬಿಡಿ, ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಗಳಾಗೈತಿ ನಾವು. ಆದ್ರೂ ಕೂಡ ಕಾಂಟ್ರಾಕ್ಟ್ ಸೇರಿಸಿದ್ರು ಕೂಡ more than 45% ವೇಕೆನ್ಸೀಸ್ ಅದ ಇದೆ. more than 45% ವೇಕೆನ್ಸೀಸ್ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ, ಒಬ್ಬ ಡಾಕ್ಟರ್ ಪಶು ವೈದ್ಯ 3-4 ಆಸ್ಪತ್ರೆಗೆ ಇನ್ಚಾರ್ಜ್ ಎಲ್ಲಿ ಹೋಗ್ತಾನ್ರಿ? ಸಮರ್ಪಕವಾಗಿ ಜಾನುವಾರುಗಳಿಗೆ ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಐತಾ? ನೀವೇ ಹೇಳಿ. ಒಬ್ಬ ಡಾಕ್ಟರ್ 4 ಆಸ್ಪತ್ರೆಗೆ ಹೋಗ್ಬೇಕು, ಮತ್ತೆ 5,000 ಒಬ್ಬ ಪಶು ವೈದ್ಯ ಇರ್ಬೇಕಂತ ನಿಮ್ಮ ನೇಮ್ ಅದ ಸರ್. ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರ, ನೋಡಿ, ಮೂಕ ಪ್ರಾಣಿಗಳು ಸರಿಯಾದ ಟೈಮ್ಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತ ಸತ್ತು ಹೋಗ್ತಾವ್. ಎತ್ತುಗಳು ಸತ್ತು ಹೋದ್ರೆ ರೈತರ ಕೃಷಿ ಚಟುವಟಿಕೆ ಬಂದ್ ಆಗ್ತದ. ಕೋಳಿ ಸಾಕಾಣಿಕೆ ಮಾಡೋರು, ಆಡು ಏನು ಕುರಿಗಳಂತಾರ, ಅಲ್ಲಿ ಒಂದೊಂದು ಕುಟುಂಬ ಅದ್ರ ಮ್ಯಾಗ ಬದುಕಲಿಕ್ಕೆ ಮತ್ತೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲಿ ಸತ್ತು ಅವ್ರಿಗೆ ಕಾಂಪನ್ಸೇಷನ್ ಕೊಡ್ತೀರಾ ಸತ್ರ? ಅದಕ್ಕೆ ನಾವು ಒತ್ತಾಯ ಏನದ ಸರ್, ಆದಷ್ಟು ಬೇಗನೆ ನಮ್ದೇನ್ ಎಕ್ಸ್ಪೆಕ್ಟೇಷನ್ ಇದೆ, ಸಚಿವರು ಮುಖ್ಯಮಂತ್ರಿ ಹತ್ರ ಹೋಗಿ ಅಡಿಷನಲ್ ಪೋಸ್ಟ್ ಏನಾರ ಸ್ಯಾಂಕ್ಷನ್ ತರ್ತಾರ, ಈ ಬಜೆಟ್ ನಾಗ ಅನೌನ್ಸ್ ಮಾಡ್ತಾರ ನಾ ತಿಳ್ಕೊಂಡಿ. ಇದು 400 ಫಿಕ್ಸ್. ದಯವಿಟ್ಟು ತಾವು ಆಸಕ್ತಿ ವಹಿಸಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇದೇ ಬಜೆಟ್ ನೊಳಗ ಮಾಡಿ ಇನ್ನೊಂದು 250 ಮಾಡಿ ಸರ್. 3003 ವೆಟರ್ನರಿ ಸೈನ್ಸ್ ಡಾಕ್ಟರ್ ಖಾಲಿ ಅದಾರ. ನಿರುದ್ಯೋಗ ಸಮಸ್ಯೆ ತಾಂಡಾಡ್ತದೆ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಸರ್, ದಯವಿಟ್ಟು ಮುಖ್ಯಮಂತ್ರಿಗಳ ಹೋಲಿ ಒತ್ತಾಯ ಮಾಡಿ ಇದು 400 ಕಾಯಂ ಅದ, ಅದು ನೇಮಕಾತಿ ಆಗ್ತಾ ಇಲ್ಲ.